ಹಲೋ ಫ್ರೆಂಡ್ಸ್, ಕುಕ್ಕಿಂಗ್ ಟೈಮ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಚಂಪಾಕಲಿ ಮಾಡೋದು ತೋರಿಸ್ತಾ ಇದ್ದೀವಿ. ನಾವು ಚಿಕ್ಕ ಹುಡುಗರಿರುವಾಗ ಇದನ್ನು ಚಮಚಮ್ ಅಂತ ಕರಿತಾ ಇದ್ವಿ. ಹೇಗೆ ಮಾಡೋದಂತ ನೋಡೋಣ. 1 ಲೀಟ್ರ್ ಹಾಲಿಂದ ಮಾಡೋದು. 1 ಲೀಟ್ರ್ ಹಾಲು ತಗೊಂಡು ಕಾಯಿಸೋಕೆ ಇಡ್ತಾ ಇದ್ದೀನಿ. ನಾನು ನಂದಿನಿ ಪ್ಯಾಕೆಟ್ ಹಾಲೇ ತೊಗೊಂಡಿದ್ದೀನಿ. ಹಾಲು ಕಾಯೋಕೆ ಇಟ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಕಟ್ ಮಾಡಿಕೊಂಡು ರಸ ತೆಕ್ಕೊಳ್ಳೋಣ. ನೀವು ನಿಂಬೆಹಣ್ಣಾದರೂ ಯೂಸ್ ಮಾಡ್ಬೋದು, ವಿನೆಗರ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಹಾಲು ಹೊಡಿಲಿಕ್ಕೆ. ಹಾಲು ನೋಡಿ ಒಂದು ಕುದಿ ಬಂದಿದೆ. ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಕೋವಾ ಮಾಡ್ಕೊಳ್ಳೋಣ. ಬರೀ 3 ಐಟಮಿಂದ ಕೋವಾ ಮಾಡ್ಕೊಬೋದು. ಒಂದು ಚಿಕ್ಕ ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಹಾಲಿನ ಪೌಡ್ರು, ಹಾಲು ಉಂಡೆ ಕಡ್ದಿದ್ದಂಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಕಡ್ದಿದ್ದಂಗೆ ಗಟ್ಟಿ ಆದಮೇಲೆ ಬೇಕಂದರೆ ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿಲ್ಲ ಅಂದರೆ ಸಪ್ಪೆ ಕೋವಾ ಆಗುತ್ತೆ, ಸಕ್ಕರೆ ಹಾಕ್ಕೊಂಡ್ರೆ ಸ್ವೀಟ್ ಕೋವಾ ಆಗುತ್ತೆ. ಈ ಥರ ಆದಮೇಲೆ ಸೈಡ್ಗೆ ಇಟ್ಕೊಳ್ಳಿ. ಈಗ ಹಾಲು ಸ್ವಲ್ಪ ತಣ್ಣಗಾಗಿದೆ. ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಬೆಚ್ಚಗಾಗಬೇಕು, ಆ ಥರ ಕೈ ಆರಬೇಕು. ಈಗ ನಿಂಬೆ ರಸಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಾಲು ಒಡಿಸ್ಕೊಳ್ಳೋಣ. ಈ ಥರ ತಿರುಗಿಸ್ಕೊಳ್ತಾ ಇದ್ದರೆ ಹಾಲು ಒಡ್ಕೊಳ್ಳುತ್ತೆ. ನನಗೊಂದು ನಿಂಬೆಹಣ್ಣು ಸಾಕಾಗಿಲ್ಲ, ನಾನು 2 ನಿಂಬೆಹಣ್ಣು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಹಾಲು ಸಪ್ರೇಟು, ನೀರು ಸಪ್ರೇಟ್ ಆಗಿದೆ. ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ 1-2 ಸಲ ತೊಳ್ಕೊಳ್ಳಿ, ಇಲ್ಲಾಂದರೆ ಹುಳಿ ಅಂಶ ಹಂಗೆ ಉಳ್ಕೊಂಬಿಡುತ್ತೆ. ನೀರೆಲ್ಲ ಚೆನ್ನಾಗಿ ಆಚೆ ಹೋದ್ಮೇಲೆ ಬಟ್ಟೆನ ಈ ಥರ ತಿರುಗಿಸಿ ಟೈಟಾಗಿ ಹಿಂಡ್ಕೊಳ್ಳಿ. ಸ್ವಲ್ಪ ತಾಗೆ ಇಟ್ಬಿಡಿ. ನೀರೆಲ್ಲ ಚೆನ್ನಾಗಿ ಹೊಟ್ಟೋದ್ಮೇಲೆ ನಾನಿಲ್ಲಿ 1/4 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಫುಡ್ ಕಲರ್, ಯೆಲ್ಲೋ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ 2 3 ಸ್ಪೂನು. ಇದಕ್ಕೆ 1 ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾ 1 ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಇಲ್ಲಿ ಸ್ಕಿಪ್ ಆಗಿದೆ. ಹಾಕ್ಕೊಳ್ಳೋದ್ರಿಂದ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಸ್ಮೂತಾಗಿ ಬೆಣ್ಣೆ ಥರ ಆಗಬೇಕು, ಆ ಥರ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಉದ್ದುಕ ಮಾಡ್ಕೊಂಡಿದ್ದೀನಿ. ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದು ಪಾಕ ಮಾಡ್ಕೊಳ್ಳೋದಕ್ಕೆ 1/4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಏಲಕ್ಕಿ ಥರ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಕ್ಕರೆ ಕರಗೋವರೆಗೂ
ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಕುದಿ ಬರೆಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿದೆ. ಈಗ ಒಂದು 2 ಕುದಿ ಬರಲಿ ಚೆನ್ನಾಗಿ. ಚೆನ್ನಾಗಿ ಕುದ್ದಿದ್ದಾದಮೇಲೆ ಈಗ ನಾವು ಮಾಡಿಟ್ಟಂಥ ಉಂಡೆಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ. ಇದೇನು ಪಾಕ ಬರಬೇಕು ಅಂತೇನಿಲ್ಲ. ಈ ಉಂಡೆಗಳು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಅದೇ ಗಟ್ಟಿ ಆಗುತ್ತೆ. ಅದರ ಸಕ್ಕರೆ ಪಾಕ ಎಲ್ಲ ಅದು ಎಳ್ಕೊಬೇಕು ಚೆನ್ನಾಗಿ. ಸ್ವಲ್ಪ ಅಗ್ಲುಗಿರೋ ಬಾಣಲಿಯಲ್ಲೇ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತಟ್ಟೆ ಮುಚ್ಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಉಬ್ಬಿರುತ್ತೆ. ಈಗ ಇದಾಗಿದೆ ಫ್ರೆಂಡ್ಸ್. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಆಫ್ ಮಾಡಿಕೊಂಡು ಈ ಥರ ಚಾಕುವಿಂದ ಹಿಂಗೆ ಕಟ್ ಮಾಡಿ ನಾವು ಕೋವಾ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದರಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಮೇಲೆ ಚೆರಿಯಿಂದ ಅಲಂಕಾರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.